ಸರ್ ಇನ್ನೊಂದು ಈ ಸಿನಿಮಾದಲ್ಲಿ ಶಶಿಕುಮಾರ್ ಸರ್ ಕೂಡ ಇದ್ದಾರೆ. ಅವರು ಕೂಡ ಅಂದ್ರೆ ಇತ್ತೀಚೆಗೆ ತುಂಬಾ ಸಿನಿಮಾಗಳು ಕಡಿಮೆ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಈ ಸಿನಿಮಾದಲ್ಲಿ ನಿಮ್ಮಿಬ್ರು ಕಾಂಬಿನೇಷನ್ ಹೇಗ್ ವರ್ಕ್ ಆಗಿದೆ? ನಿಮ್ಮಿಬ್ರದ್ದು ಅಲ್ಲಿ ಇಬ್ರು ಮೂರು ಅಂತ ಬರಲ್ಲ. ಇವಾಗ ನಮ್ಮ ದೊಡ್ಡಣ್ಣ ಅಶೋಕ್, ನಾವು ನಾನು, ಆಮೇಲೆ ಶಶಿಕುಮಾರು, ಶಿವಧ್ವಜು, ರಘು, ಹೀಗೆ 4-5 ಜನ ಅಂತ ಬಂದೆ ನಾವು ಅದರಲ್ಲಿ. ಅದಕ್ಕೆ ನಮ್ಮ ಹೆಂಡತಿ ಪಾಠ ಕೊಟ್ಟಿಲ್ಲ. ಯಾರ್ಯಾರಿಗೂ ಜೋಡಿ ಇದೆ. ನಾನು ಅವ್ರು ಹೇಳಕ್ಕೆ ಸಡನ್ ಬರಲ್ಲ ನನಗೆ. ಸರ್ಗೆ ಹೀರೋಯಿನ್ ಮಿಸ್ ಮಾಡಿಸ್ಬಿಟ್ಟಿದ್ದಾರೆ. ನಾನು ಅಲ್ಲಿ ಒಂದು ಡೈಲಾಗ್ ಇದೆ, ನನ್ನ ಹೆಂಡತಿ ಇಲ್ಲಪ್ಪ ನನಗೆ ದಯವಿಟ್ಟು ಕ್ಷಮಿಸಿ ಅಂತ ನಾನು ಹೇಳ್ಬಿಡ್ತೀನಿ ಅದರಲ್ಲಿ. ಎಂತ ಕೆಲಸ ಮಾಡಿದ್ರು ಆಕ್ಚುಲಿ. ಇಲ್ಲಾಂದ್ರೆ ನಿಮ್ಮ ಹೆಂಡತಿ ಕ್ಯಾರೆಕ್ಟರ್ ಯಾರು ಮಾಡ್ತಿದ್ರಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಿತ್ತು. ಅಟ್ಲೀಸ್ಟ್ ರಿಯಲ್ ಲೈಫಲ್ಲಿ ಇವ್ರನ್ನ ಮಿಸ್ ಮಾಡ್ಕೊಂಡ್ಬಿಟ್ವಿ, ಸ್ಕ್ರೀನಲ್ಲಿ ಯಾರು ಸಿಗ್ತಾರ ಅಂತ ಅದೊಂದು ಡೈಲಾಗ್ ಇತ್ತು. ಅದು ಈಗ ಬಹುಶಃ ಇದೆಯೋ ಇಲ್ಲೋ, ಅದು ಇರುತ್ತೋ ಇಲ್ಲೋ, ಅದು ನನಗೂ ಹೇಳಲಾರೆ ನಾನು. ಯಾಕಂದರೆ ಅಲ್ಲಿ ಅವಕಾಶ ಇಲ್ಲ. ಅಂದರೆ ಅವಕಾಶ ಇಲ್ಲ ಅಂದರೆ ಮಾತಿಗೆ ಹೆಚ್ಚಿಗೆ ಅವಕಾಶವೇ ಇಲ್ಲ. ನಮಗಲ್ಲಿ ಮಜಾ ಇದ್ದರೆ ಸಂಸಾರ ಎಲ್ಲಿ ಕತೆ ಎಲ್ಲ ಹೆಂಗೂ ಜಕ್ಕೊಂಡು ಹೋಗ್ತದೆ. ಓಕೆ, ಆ ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲರಿಗೂ ಎಲ್ಲ ಥರದ ನಿಮ್ಗೆ ಅಭಿನಯದ ವಿಶೇಷ ಸಿಗುತ್ತೆ ಅಂತಲೂ ಹೇಳಿಕ್ಕಾಗಲ್ಲ. ನಾವು ಪಾರ್ಟಿಸಿಪೇಟ್ ಮಾಡಿದ್ದೆ ನಮ್ಮ ಸೌಭಾಗ್ಯ. ನೀವೇ ಈ ಮಾತು ಹೇಳ್ತಿದ್ದೀರಾ ಅಂದಮೇಲೆ ನಿಜ. ನಂಗೆ ಡೈಲಾಗ್ ಇಲ್ಲಪ್ಪ, ಅಯ್ಯೋ ನನಗೇನು ಬರಲಿಲ್ಲಪ್ಪ ಅಂತ ಫೀಲಿಂಗೇ ಇಲ್ಲ. ನಾವು ಅವ್ರ ಜೊತೆಗೆ ಇದ್ದೀವಲ್ಲ, ಇದು ಯಾವ ಜನ್ಮದ ಪುಣ್ಯವೋ ಅನ್ನೋ ಥರ ಆಗತ್ತೆ. ನಾನಂತ ಅಷ್ಟೇ, ನಾನು ಸ್ವಲ್ಪ ಮೌನಿ. ನಂಗೆ ಡೈಲಾಗ್ ಇಲ್ದಿದ್ರೆ ನಂಗೆ ಖುಷಿ. ನಾನು ನೋಡ್ಕೊಂಡು ನಕ್ಕೊಂಡು ಆ ಚಪ್ಪಾಳೆ ಖುಷಿ ಪಟ್ಟು ಆಮೇಲೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟಂಗೆ ನಾನು ಸುಮ್ಮನೆ ಬಿಡ್ತಾಯಿದ್ದೆ. ಸೊ ಇದನ್ನ ನಾವು ಮಲ್ಟಿ ಸ್ಟಾರಿಂಗ್ ಮೂವಿ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂದ್ರೆ ಅವಾಗೆಲ್ಲ ಈಗ ರಾಜ್ಕುಮಾರ್, ಅಂಬರೀಷ್ ಅವ್ರು ಮಾಡೋರು, ಈ ಕಡೆ ವಿಷ್ಣುವರ್ಧನ್, ರಾಮ್ಕುಮಾರ್, ಶಶಿಕುಮಾರ್, ಅಂಬರೀಷ್, ಎಲ್ಲ ಒಂದು ಒಳ್ಳೆ ದೇವರಾಜ್ ಸರ್, ಎಲ್ಲ ಒಂದು ಕಾಂಬೋ ಸಿಗ್ತಾ ಇತ್ತು ನಮಗೆ. ಈ ಸಿನಿಮಾನು ನಾವು ಹಾಗೆ ಕನ್ಸಿಡರ್ ಮಾಡ್ಬೋದು. ಆಫ್ಟರ್ ಎ ಲಾಂಗ್ ಟೈಮ್ ಕನ್ನಡದಲ್ಲಿ ಒಂದು ಸ್ಟಾರ್ ಕಾಂಬೋ ಅಂತಾನೆ ಹೇಳ್ಬೋದು. ಹಳೇ ನಟರು ನಮ್ಗೆ ಯಾರ್ಯಾರು ಫೇವ್ರೇಟ್ ಇದ್ದಾರೆ ಇವತ್ತಿಗೂ, ಪೋಷಕ ನಟರು ಅಂತ ನಾವು ತಗೊಂಡ್ರೆ ಯಾರನ್ನ ಇವತ್ತಿಗೂ ನಮ್ಮ ಮನೆಯವರು ಅಂತ ಟ್ರೀಟ್ ಮಾಡ್ತೀವಿ, ಅವರೆಲ್ಲ ಒಂದೇ ಸ್ಕ್ರೀನ್ ಮೇಲೆ ಸಿಗ್ತಾರೆ ನಮಗೆ. ಯಾಕೆ ಈಗ ಸೀನಿಯರ್ ಆದರೂ ಸಹ ಅವಕಾಶ ಮಾತು ಕಡಿಮೆ ಆಗಿರ್ಬೋದು. ನಮ್ಗಲ್ಲಿ ಮೂಮೆಂಟಲ್ಲಿ ನಾವು ಎಲ್ಲೂ ಕಾಣಿಸ್ಕೊಳ್ಳೋದ್ರಲ್ಲಿ ಏನು ಕಡಿಮೆ ಇಲ್ಲ. ನಾವೆಲ್ಲ ಕಾಣ್ತಾನೆ ಇರ್ತೀವಿ. ಸಣ್ಣ ಸಣ್ಣ ಅವಕಾಶ ಇರುವಂಥ ನಟರುಗಳಿಗೂ ಮಿಂಚ್ತಾ ಇದ್ದಾರೆ ಅದರಲ್ಲಿ. ಆ ಥರ ಅವಕಾಶ ಕೊಟ್ಟಿದ್ದಾರೆ ಅದರಲ್ಲಿ. ಸೂಪರ್ ಸರ್. ಇನ್ನು ರಂಗಾಯಣ ರಘು ಸರ್ ಮತ್ತೆ ಮಾಳವಿಕಾ ಅವ್ರ ಬಗ್ಗೆ, ಅವರು ಕೂಡ ಒಂದು ಮಾಳವಿಕಾ ಇದ್ರು ಅದರಲ್ಲಿ. ಮಾಳವಿಕಾ, ಶ್ರುತಿ ಇದ್ರು. ರಂಗಾಯಣ ರಘು ಇದ್ರು, ಶ್ರುತಿ ಇದ್ರು, ಮಾಳವಿಕಾ ಇದ್ದಾರೆ ಅಂತ ಕೇಳ್ಪಟ್ಟೆ ನಾನು. ಮಾಳವಿಕಾ ಇದ್ರು. ಅದು ತುಂಬ ಜನ ಆರ್ಟಿಸ್ಟ್ ಇದ್ರು. ನಮ್ಮ ಇವರಿದ್ದರು, ಕಾಂತಾರದಲ್ಲಿ ತಾಯಿ ರೋಲ್ ಮಾಡಿದ್ರಲ್ಲ ಅವರಿದ್ದರು. ಸೊ ಆಮೇಲೆ ನಮ್ಮ ಇನ್ಯಾರಿದ್ರು, ಸುಮಾರು ಜನ ಹೆಣ್ಮಕ್ಳುಗಳೆಲ್ಲ ಇದ್ರು ಅಣ್ಣ. ಅದು ಹೇಳಲಿಕ್ಕೆ ಕಷ್ಟ ಆಗುತ್ತೆ ನನಗೆ. 1 ವರ್ಷ ಹಿಂದಿನ 2 ವರ್ಷ ಆಯಿತು, 1.5 ವರ್ಷ ಆಯಿತು. ನಾವು ಅದೇನೋ ಸಾಮಾನ್ಯ ಗಂಡು ಮಕ್ಕಳು ಒಂದೇ ಇವರಿಗೆ ಸುಮಾರು ಹೆಣ್ಮಕ್ಳೆಲ್ಲ ಇದ್ದರು. ನನಗೆ ಶ್ರುತಿ ಜಾಸ್ತಿ ನೆನಪು ಅಲ್ಲಿ. ಆಮೇಲೆ ಹೀರೋಯಿನ್ ಒಬ್ಬರು ಜಾಸ್ತಿ. ಅವ್ರು ಸೀನ್ ಇದ್ದಾಗ ಕರೆಯೋರಲ್ಲ ನಮಗೆ. ಸರ್ ಇನ್ನೊಂದು ಕೃಷ್ಣಂ ಪ್ರಣಯ ಸಖಿ ಅಂತ ಟೈಟಲ್ ಕೇಳ್ತಿದಂಗೆ ನಿಮಗೆ ಫಸ್ಟು ಡೈರೆಕ್ಟ್ರು ಹೇಳಿದಾಗ ಇದ್ರ ಬಗ್ಗೆ ಏನು ಅನ್ನಿಸ್ತು ಸರ್? ಯಾಕೆಂದರೆ ಟೈಟ್ಲೇ ಒಂದು ವಿಭಿನ್ನವಾಗಿದೆ. ಸೊ ಆ ಟೈಟ್ಲ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಅಭಿಪ್ರಾಯ ಏನು? ಅದೊಂದು ಮಾಯೆ, ಕೃಷ್ಣನ ಪ್ರಣಯದ ಒಂದು ತುಣುಕು ಇರ್ಬೋದು ಅನ್ನೋ ಅಂತ. ಅದೊಂಥರ ಬಹುಶಃ ಕೃಷ್ಣನ ಲೀಲೆಗಳಲ್ಲಿ ಇದು ಒಂದು ಇರ್ಬೋದು ಅನ್ನೋ ಥರ ಒಂದು ಚಿತ್ರಣ. ಯಾಕಂದರೆ ಆ ಮನೆಯೊಳಗೆ ಅದೇ ಥರ ಮಾಡಿ ಕೃಷ್ಣನ ಮೇಲೆ ಒಂದು ಹಾಡಿದೆ. ನಾವುಗಳೆಲ್ಲ ಸೇರ್ತೀವಿ ಅದರಲ್ಲಿ. ಆ ಕೃಷ್ಣನ ಮೇಲೆ ಹಾಡು ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ನಾವೆಲ್ಲ ಸೇರ್ಕೊಂಡಿರ್ತೀವಿ. ಅದು ಭಾರಿ ಮಜಾ. ಹಬ್ಬದಲ್ಲಿ ಒಂದು ಕೃಷ್ಣ ಜನ್ಮಾಷ್ಟಮಿ ಅಂತ ಮಾಡ್ತೀವಲ್ಲ, ಆ ಥರ ಇದ್ರೂ ಇರ್ಬೋದು ಅಂತ ತಿಳ್ಕೊಬೋದು. ಅದು ಉದಾಹರಣೆ. ಒಟ್ಟಾರೆ ಕೃಷ್ಣ ಅಂದರೆ ನಮ್ಮ ಮಹಾಭಾರತದ ದ್ವಾಪರದ ಕೃಷ್ಣನ ನೆನಪಿರುವಂಥ ಒಂದು ಸಾಹಿತ್ಯ ಚೆನ್ನಾಗಿದೆ. ಆ ಟೈಟ್ಲು ಎಲ್ಲವೂ ಮಜಾ ಇದೆ ಮೇಡಮ್. ಈಗ ನೋಡಿ ಕೃಷ್ಣ ಹೇಳಿದನಲ್ಲ, ನನ್ನ ವಂಶವೇ ನೀವೆಲ್ಲ ಅಂತ. ಪ್ರತಿಯೊಬ್ಬರು ನಮಸ್ಕಾರ ಮಾಡಿದ್ರು ಅದು ನನಗೆ ಸೇರ್ತದೆ ಅಲ್ವಾ? ಆ ಥರ ಭಾವನೆಯಲ್ಲೇ ಇದೆಯೇನೋ ಅನ್ನೋ ಥರ ಇದೆ ಅದು. ನಿಮಗೆ ಇವಾಗ ಗಣೇಶ ಬೇರೆ ಅಲ್ಲ, ಅಶೋಕ ಬೇರೆ ಅಲ್ಲ, ಶಶಿಕುಮಾರ್ ಬೇರೆ ಅಲ್ಲ, ಶ್ರೀನಿವಾಸ ರಾಜ್ ಅವ್ರು ಬೇರೆ ಅಲ್ಲ, ಶ್ರುತಿ ಬೇರೆ ಅಲ್ಲ, ನಾವು ಯಾರು ಬೇರೆ ಅಲ್ಲ. ಆ ಥರ ಎಲ್ಲರೂ ಒಂದೇ, ಎಲ್ಲರಿಗೂ ನಮಸ್ಕಾರ, ಆ ಥರ ಭಾವನೆ. ಸೂಪರ್ ಸರ್. ಒಟ್ಟು ಒಂದು ಫ್ಯಾಮಿಲಿ ಪೂರ್ತಿ ಕುತ್ಕೊಂಡು ನೋಡುವಂಥ ಚಿತ್ರ, ನೋಡುವಂಥ ಮಜಾ ಇದೆ ಆ ಚಿತ್ರ. ಇರ್ಬೋದು. ಯಾಕಂದರೆ ಪೂರ ಚಿತ್ರದಲ್ಲಿ ನಾವಿದ್ದೀವಿ ಅಂತ ಅರ್ಥ ಅಲ್ಲ. ಅವರು ಇನ್ನು ಕ್ಲೈಮ್ಯಾಕ್ಸ್ ಹೇಳಿ ನೋಡೋಣ ನಂಗೆ ಕಷ್ಟ ಆಗ್ಬೋದು.
ಯಾಕೆಂದರೆ ಅವನು ಫಾರಿನ್ಗೆ ಹೋಗಿರ್ತಾರೆ, ಇನ್ನೇನಾಗಿರುತ್ತೆ, ಆಕ್ಸಿಡೆಂಟ್ ಆಗಿರುತ್ತೆ, ಆ ಘಟನೆಗಳೆಲ್ಲ ನಾವಿಲ್ಲ. ಹಾಂ, ಓಕೆ. ಅದು ಒಂದಷ್ಟು ಚಿತ್ರ ನೋಡಿದಾಗ ಪಾರ್ಟ್ಗಳು ಬೇರೆ ಗೊತ್ತಾಗುತ್ತೆ. ಥರ ಹೋಗ್ತಾ ಹೋಗುತ್ತೆ ಹೌದು. ಪ್ಯಾರಲಲ್ ಆಗಿ. ಓಕೆ ಸರ್, ಇನ್ನೊಂದು ಗಣೇಶ್ ಅವ್ರ ಬಗ್ಗೆ ನೀವು ಆಲ್ರೆಡಿ ಹೇಳಿದ್ರಿ, ಸ್ವಲ್ಪ ಚಟಪಟ ಅಂತ ಓಡಾಡ್ಕೊಂಡು ಕೆಲಸ ಮಾಡೋ ಹುಡುಗ, ತುಂಬ ಆ್ಯಕ್ಟಿವ್ ಅಂತೆಲ್ಲ ಹೇಳಿದ್ರಿ ಆಲ್ರೆಡಿ. ಕನ್ನಡಕ್ಕೆ ಅದೃಷ್ಟ ತಂದಂಥ ಒಬ್ಬ ನಟ ಅವರು. ಓಕೆ. ಕನ್ನಡಕ್ಕೆ ಒಂದು ಬದಲಾವಣೆಯನ್ನೇ ತಂದಂಥ ನಟ ಅವರು. ಅವ್ರ ಬಗ್ಗೆ ಹಂಗೆ ನಾವು ಸುಲಭವಾಗಿ ಹೇಳಲಿಕ್ಕಾಗೋಲ್ಲ. ಗಣೇಶ್ ಅನ್ನೋದು ಒಂದು ಗಣೇಶನ ಅವನು ಯಾವ ರೂಪನೋ ಇವತ್ತು ಕನ್ನಡ ಚಿತ್ರರಂಗ ಒಂದು ರೀತಿ ಸೊರಗ್ತಾ ಇದ್ದಾಗ ದಿಢೀರಂತ ಉದ್ಭವಿಸ್ತಾನಲ್ಲ, ಆ ಥರ ಒಂದು ಅವತಾರ ಪುರುಷ ಥರ ಬಂದವನು ಅವನು, ಯಾರು ನಮ್ಮ ಗಣೇಶ್. ಹಾಗೇನೆ ಎಲ್ಲ ಕಲಾವಿದರುಗಳು ಒಂದೊಂದರಲ್ಲಿ ಮಿಂಚ್ಬಿಡ್ತಾರೆ. ಇವಾಗ ಮೊನ್ನೆ ಕಾಂತಾರದಲ್ಲಿ ಒಬ್ಬ ಬಂದ, ಯಾರು ಹೆಂಗೆಂಗೋ 10 ವರ್ಷ ಆದಮೇಲೆ ಬಂದುಬಿಡ್ತಾರೆ. ನಿಜ ಸರ್, ಅಲ್ವಾ? 10 ವರ್ಷ ಹಾಗೆ ಅದಕ್ಕೊಂದು ಟೈಮ್ ಇದೆ. ಹೌದು. ಹಾಗೆ ಅವ ಮುಂಗಾರು ಮಳೆ ಟೈಮ್ನಲ್ಲಿ ಗಣೇಶ ಬಂದಿದ್ದು, ಈಗಲೂ ಮಜಾ ಮಾಡ್ತಾಯಿದ್ರು, ಮಿಂಚುತ್ತಾರೆ ಅವರು. ಹೌದು, ಗೋಲ್ಡನ್ ಸ್ಟಾರ್ ಫಾರ್ ಎವರ್. ಕನ್ನಡಕ್ಕೊಂದು ಮಜಾ. ಹೌದು. ಆ ಮುಖ, ಆ ಲಕ್ಷಣ, ಕಲಾವಿದನಿಗೆ ಇರಬೇಕಾದ ಗುಣಗಳು ಎಲ್ಲ ಇದೆ. ಹೌದು ಸರ್. ಇನ್ನೊಂದು ಸಿನಿಮಾದಲ್ಲಿ ಅಂದರೆ ನಾವು ಒಂದಷ್ಟು ಹಾಡುಗಳಲ್ಲಿ ಮತ್ತು ಇದರಲ್ಲೆಲ್ಲ ನೋಡಿದ ಪ್ರಕಾರ, ಡೈರೆಕ್ಟರ್ ಹತ್ರ ಮಾತಾಡಿದ ಪ್ರಕಾರನೂ ಈ ಒಂದು ಮದುವೆ ಬೇಸ್ ಮೇಲೇ ಒಂದು ಇಡೀ ಫ್ಯಾಮಿಲಿ, ಅಂದರೆ ಮದುವೆ ಅಂದ ತಕ್ಷಣ ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟುಗೂಡುತ್ತೆ, 1-2-3 ಕುಟುಂಬಗಳು ಒಂದಾಗುತ್ತೆ, ಆ ಥರ ಇರುತ್ತೆ. ಸೊ ಸಿನಿಮಾನೂ ಕೂಡ ಒಂಥರ ಮದುವೆ ಬೇಸ್ಡ್ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ. ಮದುವೆ ಬೇಸ್ಡ್ ಅದು. ಲವ್, ಮನೆಯಲ್ಲಿ ಒಂದೇ ಒಂದು ಅಂದರೆ ಕುಟುಂಬ ಮುನ್ನಡೆಸಬಲ್ಲಂತ ಒಂದು ಇಷ್ಟು ಜನ ಅಣ್ಣ ತಮ್ಮಂದಿರು ಇದ್ರು, ಮಗ ಇರೋದು ಒಬ್ಬನೇ ಮಗ. ಓಕೆ. ಅಷ್ಟು ಜನಕ್ಕೆ ಪ್ರೀತಿ ಮಗ ಒಬ್ಬ. ಅವನು ಅನಿವಾರ್ಯವಾಗಿ ಅವನ ಪ್ರೀತಿಯ ಪುತ್ರ. ಓಕೆ. ಅವನಿಗೆ ಎಲ್ಲ ಸೇರಿ ಹುಡುಗಿನ ಹುಡುಕ್ಬೇಕು ಅಂತಂದ್ರೆ ಅವ್ನು ಲವ್ ಮಾಡ್ಕೊಂಡು ಹೀಗೆ ಯೌವನದ ಇದರಲ್ಲಿ ಬೇರೆ ಬೇರೆ ಕತೆ ಹಂಗೆ ಆಗ್ತಾ ಇರುತ್ತೆ. ಸೊ ಫುಲ್ ಎಂಟರ್ಟೈನ್ಮೆಂಟು. ಅಂದರೆ ಓಕೆ ಸರ್, ಇವಾಗ ಮದುವೆ ವಿಷಯ ಬಂದಿದ್ದಕ್ಕೆ ಕೇಳಬೇಕು ಅಂತ ಅನಿಸ್ತು. ನಮ್ಮ ರಾಮಕೃಷ್ಣ ಸರ್ ಅವರ ಮದುವೆ ಹೇಗಾಯಿತು? ಯಾವುದ್ರಲ್ಲಿ? ನಾನು ಪರ್ಸನಲ್ ಲೈಫಲ್ಲಿ. ನೀವು 30 ವರ್ಷ ಹಿಂದೆ ಹೋಗ್ತೀರಾ? ನೀವು ಹುಟ್ಟೇ ಇರಲ್ಲ ಬಿಡಿ, ಕೇಳಿ ನಿಜ ಹುಟ್ಟಿರ್ಲಿಲ್ಲ ಆ್ಯಕ್ಚುಲಿ. ಅದೇ ಒಂದು ತಿಳ್ಕೊಬೇಕಂತ ಕುತೂಹಲ. ಬಿಕಾಸ್ ಈಗ ನಾವು ಮದುವೆಗಳು ನೋಡ್ತಾ ಇದ್ದೀವಿ, ಏನಾದ್ರೆ ಒಂದು ದೊಡ್ಡ ರಿಸೆಪ್ಷನ್ ಇರುತ್ತೆ, ಅದರಲ್ಲಿ ದೊಡ್ಡ ಡ್ರೆಸ್ಗಳೆಲ್ಲ ಹಾಕೊಂಡು ಗೊಂಬೆ ಥರ ನಿಂತು ಬಿಟ್ಟಿರ್ತಾರೆ. ಇದು ಏನೋ ಮದುವೆ ಗಂಡು ಹೆಣ್ಣು ಆ ಥರ ಎಲ್ಲ ನಡೆಯುತ್ತೆ ಒಂದಷ್ಟು. ಅಂದರೆ ನೀವು ಪರ್ಸ್ನಲಿ ಪ್ರಿಫರ್ ಮಾಡೋದು ಸಿಂಪಲ್ ಮ್ಯಾರೇಜಾ ಅಥವಾ ಗ್ರ್ಯಾಂಡ್ ಮ್ಯಾರೇಜಾ? ನಾವು ಸಾಧಾರಣ ಮದುವೆ ಅನ್ನುವ ಅರ್ಥಪೂರ್ಣವಾಗಿರ್ಬೇಕೆ ಹೊರತು ಅದರ ವೈಭವಯುತವಾದ್ದಲ್ಲ ಅಲ್ವಾ? ಬರೋರು ಯಾರೇ ಆಗಲಿ ಸಂಬಂಧಿಗಳು ತೃಪ್ತಿಯಾಗಿ ಪ್ರೀತಿಯಿಂದ ಆನಂದದಿಂದ ಆಶೀರ್ವಾದ ಮಾಡುವಂಥ ಮನಸ್ಥಿತಿಯವ್ರು ಇರಬೇಕು. ಅದೆಲ್ಲ ಸೇರಬೇಕು. ಅದೆಲ್ಲ ಇದೆಯಲ್ಲ, ಅದರ ನಿಯಮಗಳಿದೆಯಲ್ಲ ಅಲ್ವಾ? ಗಂಡು ಹೆಣ್ಣಿನ ಸಂಬಂಧಗಳು, ಆ ಕುಟುಂಬ ಈ ಕುಟುಂಬದ ಬೆಸಿಗೆ, ಮುಂದಿನ ಜವಾಬ್ದಾರಿ ಎಲ್ಲವೂ ಸೇರ್ತದಲ್ಲ ಅದರಲ್ಲಿ. ಇದು ಒಂದು ಇದು ಜೋಡಿ ಅಲ್ಲ. ಹೌದು ಸರ್. ಸರ್ ಇನ್ನೊಂದು ಆ್ಯಕ್ಚುಲಿ ನಿಮ್ಮ ಹತ್ರ ಕೇಳಲೇಬೇಕಾದಂಥ ಪ್ರಶ್ನೆ ಇದು. ಯಾಕಂದರೆ ನಮ್ಮ ಥರ ಯಂಗ್ ಜನ್ರೇಷನ್ ಇವಾಗ ಎಷ್ಟೊಂದು ಜನ ಹೊಸದಾಗಿ ಆ್ಯಕ್ಟ್ರ್ ಆಗಬೇಕಂತ ಬರ್ತಿರ್ತಾರೆ ಅಥವಾ ಡೈರೆಕ್ಷನ್ ಮಾಡಬೇಕಂತ ಬರ್ತಾ ಇರ್ತಾರೆ, ಅಂಥವ್ರಿಗೋಸ್ಕರ ಈಗ ನಾವೇ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಸ್ವಲ್ಪ ಹೊತ್ತು ಹೇಳಿದ್ವಿ, ಪುಟ್ಟಣ್ಣ ಕಣಗಾಲ್ ಸರ್ ಇದ್ದಾಗ ಆ ಡೈರೆಕ್ಟ್ರು ಹೋಲ್ಡಲ್ಲಿ ಇರ್ತಿತ್ತು ಇಡೀ ಸಿನಿಮಾ. ಅಂದರೆ ಆರ್ಟಿಸ್ಟ್ಗಳಾಗಿರ್ಬೋದು, ಕತೆ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಎಲ್ಲ ಒಂದು ವೇನಲ್ಲಿ ನಡ್ಕೊಂಡು ಹೋಗ್ತಿತ್ತು. ಹಾಗಾಗಿ ಜನಸಾಮಾನ್ಯರಿಗೆ ಇವ್ರ ತಲೆಯಲ್ಲಿ ಏನಿತ್ತು ಅದನ್ನು ನೀಟಾಗಿ ಕನ್ವೆ ಮಾಡೋಕ್ಕೆ ಆಗ್ತಾಯಿತ್ತು ಅಂತ. ಸೊ ನೀವು ನೋಡಿದ ಪುಟ್ಟಣ್ಣ ಕಣಗಾಲ್ ಸರ್ ಬಗ್ಗೆ ಒಂದು 4 ವಾಕ್ಯಗಳಲ್ಲಿ ಹೇಳಬೇಕು ಅಂದರೆ ಏನು ನೆನಪಿಸ್ಕೋತೀರಾ? ಪುಟ್ಟಣ್ಣ ಕಣಗಾಲ್ ಬೇರೆ ಅಲ್ಲ, ಶ್ರೀನಿವಾಸ ರಾಜು ಬೇರೆ ಅಲ್ಲ. ಡೈರೆಕ್ಟರ್ ಅಂದರೆ ನಾವು ಕಲಾವಿದರಾಗಿ ನಾವು ಯೋಚನೆ ಮಾಡೋದು. ನನ್ನ ವೈಯಕ್ತಿಕ ಹೇಳೋದು ನಾನು. ಈಗ ನಾಗಾಭರಣು ಒಂದೇ, ಪುಟ್ಟಣ್ಣ ಕಣಗಾಲು ಒಂದೇ, ಭಾರ್ಗವರು ಒಂದೇ, ಹುಣಸೂರು ಕೃಷ್ಣಮೂರ್ತಿಗಳು ಒಂದೇ ಅಲ್ಲ. ಅವರವ್ರ ಹಿನ್ನೆಲೆ ಬೇರೆ. ಹೌದು. ಈಗ ಪುಟ್ಟಣ್ಣವ್ರ ಹಿನ್ನೆಲೆಯೇ ಬೇರೆ. ಅವರು ನಮ್ಗೆ ಕರೀತಾರೆ ಅಂದರೆ ಅದು ವಿಷಯ ಬೇರೆ. ಹುಣಸೂರು ಕೃಷ್ಣಮೂರ್ತಿಗಳು ನನಗೆ ಕೆಲಸ ಕೊಡ್ತಾ ಇರೋದು ಬೇರೆ, ಅಥವಾ ಭಾರ್ಗವ ಕೊಡ್ತಾರೆ ಅಥವಾ ನಾಗಾಭರಣ ಕರೀತಾರೆ ಅಂದರೆ ಬೇರೆ. ಹಾಗೆ ಶ್ರೀನಿವಾಸ ರಾಜು ನನ್ನ ಕರೆದ್ರಂದ್ರೆ ಅದು ಡೈರೆಕ್ಟ್ರೇ. ಅವರು ಎಷ್ಟು ಸಾಧನೆ ಮಾಡಿರ್ತಾರೆ, ಯಾಕಂದರೆ ಅವ್ರಿಗೆಲ್ಲ ಇಡೀ ಚಿತ್ರದ ಒಟ್ಟಾರೆ ಜಿಸ್ಟ್ ಅವ್ರ ಹತ್ರ ಇರೋದು. ಹೌದು. ನಾವು ಏನು ಮಾಡಿದ್ರು ಆರ್ಟಿಸ್ಟ್ಗಳಷ್ಟೇ ಅಲ್ವಾ? ಹೌದು. ಹಾಗಾಗಿ ಪುಟ್ಟಣ್ಣವ್ರ ಬಗ್ಗೆ ನಾನು ಈಗ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಪುಟ್ಟಣ್ಣವ್ರು ಕರ್ನಾಟಕವೇ ಗೊತ್ತಿದೆ,
ಸಿನಿಮಾ ಬಲ್ಲವ್ರಿಗೆ ಪುಟ್ಟಣ್ಣ ಯಾರಂತ ಗೊತ್ತಿದೆ, ಅವ್ರ ಯೋಗ್ಯತೆ ಏನಂತ ಗೊತ್ತಿದೆ, ನಾನೇನು ಹೇಳೋದಲ್ಲ. ಅಂದರೆ ಅಲ್ಲ ಸರ್, ಎಷ್ಟೋ ವಿಷಯಗಳು ನಮ್ಗೆ ಇವಾಗ ಬೇರೆ ಬೇರೆ ಇಂಟರ್ವ್ಯೂಸಲ್ಲಿ ನೋಡಿರ್ತೀವಿ, ಅಂದರೆ ಬೇರೆ ಬೇರೆ ಆ್ಯಕ್ಟ್ರುಗಳು ಅವ್ರ ಬಗ್ಗೆ ಒಂದೊಂದು ಘಟನೆಗಳನ್ನ ಶೇರ್ ಮಾಡಿರ್ತಾರೆ. ಅದನ್ನು ಬಿಟ್ಟು ನಮಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಯಾವ್ದಾದ್ರು ರಾಮಕೃಷ್ಣ ಸರ್ ಕಡೆಯಿಂದ ನಮಗೆ ಸಿಗ್ಬೋದಾ? ಅಂದರೆ ಗೊತ್ತಿಲ್ಲದೆ ಇರೋದು ಏನಿಲ್ವಲ್ಲ, ಪುಟ್ಟಣ್ಣ ಅವ್ರು ಯಾವತ್ತೂ ಪಬ್ಲಿಕಲ್ಲಿ ಏನೇ ಹೇಗಿದ್ರು ನನಗೂ ಅಷ್ಟೇ ಗೊತ್ತು. ಓಕೆ. ನಾನು ಪುಟ್ಟಣ್ಣವ್ರು 8 ವರ್ಷ ಪರಿಚಯ, 8 ವರ್ಷ ನಾವು ಸಂಪರ್ಕದಲ್ಲಿದ್ದೀನಿ. 5 ಸಿನಿಮಾ ಕೊಟ್ಟಿದ್ದಾರೆ. ತುಂಬ ಹತ್ತಿರದ ಒಡನಾಟ. 8 ವರ್ಷದ ಹಿಂದೂ ನಂಗೆ ಪುಟ್ಟಣ್ಣ ಸಂಪರ್ಕ ಇಲ್ಲ, 8 ವರ್ಷದ ನಂತರದ್ದು ಇಲ್ಲ. ಓಕೆ. ಅಲ್ಲ 8 ವರ್ಷ ನಂತರ ಪಾಪ ಅವ್ರು ಋಣ ಮುಕ್ತರು, ಆಮೇಲೆ ಹೊರಟೋಗ್ಬಿಟ್ರು. ಇದಾದಮೇಲೆ ಅದು ಇದು ಮೊಸಳದ ಹೂವು, ಆ ಋಣ ಮುಕ್ತರು ನಂದು ಅವ್ರದ್ದು ಕೊನೆಯ ಚಿತ್ರ ಆಗೋಯ್ತು. ಹೀಗೆ 8 ವರ್ಷ ಸಂಪರ್ಕ ನನಗೂ ಅವರಿಗೂ ಅಷ್ಟೇ. ಮತ್ತು ನಾನು ಹೆಚ್ಚಿಗೆ ಅವ್ರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಓಕೆ ಸರ್. ಆಮೇಲೆ ಆಲ್ರೆಡಿ ನೀವು ರಾಜ್ಕುಮಾರ್ ಸರ್ ಬಗ್ಗೆ ಆಗಲಿ ಅಥವಾ ಪುಟ್ಟಣ್ಣವರಿಂದ ಇದೆಲ್ಲ ನನಗೆ ಅಂತ ಹೇಳ್ಬೋದು. ಓಕೆ. ಪೂರ್ತಿ ಒಂದು ಒಬ್ಬ ನಿರ್ದೇಶಕ, ಯಾರೇ ಪುಟ್ಟಣ್ಣ ಅಂತಲ್ಲ, ಎಲ್ಲ ಡೈರೆಕ್ಟರ್ಗಳು ಸಿಗ್ತಾರಲ್ಲ. ಇವಾಗ ನೋಡಿ, ಈಗ ಒಂದು ಮನೆ ಕಟ್ತೀನಿ ನಾನು ಅಂತ ಇಟ್ಕೊಳ್ಳಿ. ಒಂದು ಕಲಾವಿದ ಸಿನಿಮಾದಲ್ಲಿ ಮನೆ ಕಟ್ತಾನೆ ಅಂತಂದರೆ ಅವನು 100% ಬ್ಯಾಂಕ್ ಲೋನಲ್ಲಿ ಕಟ್ಟಬೇಕು. ಒಂದು ಅದಕ್ಕೆ ಬ್ಯಾಂಕ್ ಲೋನ್ ಕೊಡಬೇಕಾದ್ರೂ ನೀವು 25% ನೀವು ಇನ್ವೆಸ್ಟ್ ಮಾಡಬೇಕಲ್ಲ. ಆ 25% ಸಿನಿಮಾ ಕಲಾವಿದಿಗೆ ಎಲ್ಲಿಂದ ಬರುತ್ತೆ? ತಾನು ಏನೋ ಮಾಡ್ಕೊಂಡಿರ್ಬೇಕು. ಬರುತ್ತೆ, ಹುಣಸೂರವ್ರು ಕೊಟ್ಟಿದ್ದು ಬರುತ್ತೆ, ಭಾರ್ಗವ್ ಕೊಟ್ಟಿದ್ದು ಬರುತ್ತೆ, ಅವ್ರು ಬರುತ್ತೆ, ಆ ಪ್ರೊಡ್ಯೂಸರ್ ಕೊಟ್ಟಿದ್ದು, ಅದು ಅವ್ರ ಪ್ರೊಡ್ಯೂಸರ್ಗಳು ಕೊಟ್ಟಿರ್ತಾನೆ. ಅದಕ್ಕೆ ನೀವು ಇಲ್ಲಿ ಎಷ್ಟು ಪ್ರೊಡ್ಯೂಸರ್ಗಳಿದ್ದಾರೆ ಹುಡ್ಕೊಳ್ಳಿ ಈ ನೆಲದಲ್ಲಿ. ಹಾಗೆ.